ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಸಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಳಂಬೆಳಗ್ಗೆ ಭ್ರಷ್ಟರಿಗೆ ಶಾಕ್ ನೀಡಿದೆ ಲೋಕಾಯುಕ್ತ. ನಿದ್ದೆಗಣ್ಣಲ್ಲಿದ್ದಂಥವ್ರಿಗೆ ನಿದ್ದೆಯಿಂದ ಎಬ್ಬಿಸಿದ್ದಾರೆ. ಚಳಿಯಲ್ಲಿ ಹೊದ್ದು ಮಲಗಿದವರಿಗೆ ಬಾಗಿಲು ಬಡದೆಬ್ಬಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಭ್ರಷ್ಟರಿಗೆ ಈಗ ಲೋಕಾ ಶಾಕ್. ಹಾಸನ, ಮಂಡ್ಯ, ಚಿಕ್ಕಮಗಳೂರು ಸೇರಿ ಹಲವೆಡೆ ದಾಳಿಯಾಗಿದೆ. ಇತ್ತೀಚೆಗೆ ತಾನೇ ಜನವರಿ 9ಕ್ಕೆ ರೇಡ್ ಆಗಿತ್ತು 30 ಕಡೆಗಳಲ್ಲಿ. ಅದಾದ್ಮೇಲೆ ಮತ್ತೊಂದು ದೊಡ್ಡ ದಾಳಿ ಇದು ಹಾಸನದ ಆಹಾರ ನಿರೀಕ್ಷಕರ ನಿವಾಸದ ಮೇಲೆ, ಕಚೇರಿ ಮೇಲೆ. ಹೆಲ್ತ್ ಇನ್ಸ್ಪೆಕ್ಟರ್ ಜಗನ್ನಾಥ್ ನಿವಾಸದಲ್ಲಿ ಪರಿಶೀಲನೆ ನಡೀತಾ ಇದೆ. ಜಗನ್ನಾಥ್ ಸಹೋದರ ಕಿರಣ್ ನಿವಾಸದ ಮೇಲೂ ಕೂಡ ರೇಡ್ ನಡೆದಿದೆ. ಲೋಕಾಯುಕ್ತ ಎಸ್ಪಿ ಮಲ್ಲಿಕ್ ನೇತೃತ್ವದ ಅಧಿಕಾರಿಗಳ ತಂಡ ಈ ದಾಳಿಯನ್ನ ಮಾಡಿದೆ. ಅಂದ್ರೆ ಘೋಷಿತ ಆದಾಯಕ್ಕಿಂತ ಜಾಸ್ತಿ ಆದಾಯ, ಅಂದ್ರೆ ಎಲ್ಲ ಬೇನಾಮಿ. ಯಾವಾಗ ಇದು ಸ್ವಂತದ್ದಲ್ಲ ಬೇನಾಮಿ ಅಂತ ಅಧಿಕಾರಿಗಳಿಗೆ ಅನುಮಾನ ಇರುತ್ತೋ, ಅವ್ರಿಗೆ ಮಾಹಿತಿ ಇರುತ್ತೋ, ಆ ಸಂದರ್ಭದಲ್ಲಿ ಮಾತ್ರ ದಾಳಿ ಆಗೋದು. ಲೋಕಾಯುಕ್ತ ಅಧಿಕಾರಿಗಳು ಸುಮ್ಮನೆ ದಾಳಿ ಮಾಡಲ್ಲ, ಅನುಮಾನ ಬಂತು ಅಂತ ಮಾಡಲ್ಲ. ಒಂದು ಕಣ್ಣಿಟ್ಟಿರ್ತಾರೆ, ಚಲನವಲನ ಗಮನಿಸಿರ್ತಾರೆ, ಅವರ ಆದಾಯದ ಮೇಲೂ ಕೂಡ ಕಣ್ಣಿಟ್ಟಿರ್ತಾರೆ. ನೋಡಿ, ಈತನೇ ಹಾಸನದ ಆಹಾರ ನಿರೀಕ್ಷಕ, ಅಂದರೆ ಹೆಲ್ತ್ ಇನ್ಸ್ಪೆಕ್ಟರ್ ಜಗನ್ನಾಥ್. ಮನೆ ನೋಡ್ರಿ, ಅದು ಅರಮನೆ ಥರ ಇದೆ. ಕೆಲಸ ಏನೋ ಹೆಲ್ತ್ ಇನ್ಸ್ಪೆಕ್ಟರ್, ಡಿಸ್ಟ್ರಿಕ್ಟ್ ಹೆಲ್ತ್ ಇನ್ಸ್ಪೆಕ್ಟರ್ ಅಷ್ಟೇ. ನೋಡಿ, 3 ಅಂತಸ್ತಿನ ಬಂಗಲೆ, ಭವ್ಯವಾದಂತಹ ಬಂಗಲೆ, ಮನೆ, ಕಚೇರಿ, ಐಷಾರಾಮಿ ಜೀವನ, ಕಾರು, ಆಸ್ತಿ ಪತ್ರಗಳು. ಎಲ್ಲಿಂದ ಬರುತ್ತೀರಿ ಇವರಿಗೆಲ್ಲ? ಹಾಗಾಗಿನೇ ಲೋಕಾಯುಕ್ತ ಅಧಿಕಾರಿಗಳು ಬೆಳಂಬೆಳಗ್ಗೆ ಈಗ ಭ್ರಷ್ಟ ಅಧಿಕಾರಿಯ ಮನೆ ಹೊಕ್ಕಿದ್ದಾರೆ. ಕಡತಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅವರ ಸಹೋದರ ಕಿರಣ್, ಜಗನ್ನಾಥ್ ಅವರ ಸಹೋದರ ಕಿರಣ್ ಅವರ ನಿವಾಸದ ಮೇಲೂ ಕೂಡ ರೇಡ್ ಆಗಿದೆ. ನೋಡಿ, ಲೋಕಾಯುಕ್ತಕ್ಕೆ ಯಾವಾಗ ಆನೆ ಬಲ ಬಂತೋ ಮತ್ತೆ ಭ್ರಷ್ಟರಿಗೆ ಚಳಿ ಬೀಡಿಸುವಂಥ ಕೆಲಸವನ್ನು ಅಧಿಕಾರಿಗಳು ಮುಂದುವರಿಸ್ತಾನೆ ಇದ್ದಾರೆ. ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಭ್ರಷ್ಟ ಅಧಿಕಾರಿಗಳಿಗೆ ಬೆಳಂಬೆಳಗ್ಗೆ ಬಾಗಿಲು ಬಡಿದೆಬ್ಬಿಸಿ ಚಳಿ ಬಿಡಿಸ್ತಾ ಇದ್ದಾರೆ ಅಧಿಕಾರಿಗಳು. ಈ ಇನ್ಸ್ಪೆಕ್ಟರ್, ಹೆಲ್ತ್ ಇನ್ಸ್ಪೆಕ್ಟರ್ ಜಗನ್ನಾಥ್ ಅವರ ಹಿನ್ನೆಲೆ ಏನು? ನಿಜಕ್ಕೂ ಇವರು ಘೋಷಿತ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಹೊಂದಿದ್ದಾರಾ? ಸದ್ಯಕ್ಕೆ ಏನೆಲ್ಲ ಪರಿಶೀಲನೆ ನಡೀತಾ ಇದೆ? ಪ್ರಭು, ಹಾಸನದ ವಿನಾಯಕ ನಗರದಲ್ಲಿರ್ತಕ್ಕಂತಹ ಫುಡ್ ಇನ್ಸ್ಪೆಕ್ಟರ್, ಅಂದ್ರೆ ಫುಡ್ ಇನ್ಸ್ಪೆಕ್ಟರ್ ಏನು ಇದ್ದಾರೆ, ಅವರ ಮನೆ ಮೇಲೆ, ಜಗನ್ನಾಥ್ ಅವರ ಮನೆ ಮೇಲೂ ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ದಾಳಿ ಮಾಡಿರ್ತಕ್ಕಂಥದ್ದು. ಲೋಕಾಯುಕ್ತ ಡಿವೈಎಸ್ಪಿ ತಿರುಮಲೇಶ್ ಮತ್ತೆ ಮಲ್ಲಿಕ್ ಅವರ ನೇತೃತ್ವದಲ್ಲಿ ಈಗಾಗಲೇ ಲೋಕಾಯುಕ್ತ ದಾಳಿ ಆಗಿರ್ತಕ್ಕಂಥದ್ದು. ಬೆಳ್ಳಂಬೆಳಿಗ್ಗೆ ಅವರ ನಿವಾಸದಲ್ಲಿ ಒಂದಿಷ್ಟು ಕಡತಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಅವರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇತ್ತು. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನುವ ಆರೋಪಗಳನ್ನು ಕೂಡ ಕೇಳಿ ಬರ್ತಾ ಇತ್ತು ಅನ್ನುವ ಹಿನ್ನೆಲೆಯಲ್ಲಿ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕಚೇರಿ ಮತ್ತೆ ನಿವಾಸದ ಮೇಲೆ ಎರಡೂ ಕಡೆ ದಾಳಿ ಮಾಡಿರುವಂತದ್ದು ಅನ್ನುವ ಮಾಹಿತಿ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. 3 ಜನ ಅಧಿಕಾರಿಗಳು ಒಂದು ಕಡೆ ವಿನಾಯಕ ನಗರದ ನಿವಾಸ ಏನಿದೆ ಅಲ್ಲಿ ಬೀಡು ಬಿಟ್ಟಿರುವಂತದ್ದು. ಜೊತೆಗೆ ಇನ್ನ 4 ಜನ ಅಧಿಕಾರಿಗಳು ಅವರ ಕಚೇರಿ ಏನಿದೆ, ಅಂದ್ರೆ ಅವರ ಸಹೋದರರ ಕಚೇರಿ, ಅಲ್ಲೂ ಕೂಡ ಅಧಿಕಾರಿಗಳು ಒಂದಿಷ್ಟು ಕರ್ತಗಳನ್ನ ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ದಾಖಲೆಯನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯ ಇರ್ತಕ್ಕಂಥದ್ದು. ಹಾಸನದಲ್ಲಿ ಫುಡ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಕ್ಕಂತಹ ಜಗನ್ನಾಥ್ ಏನಿದ್ದಾರೆ, ಅವರ ಮನೆ ಮೇಲೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ರೈಡ್ ಮಾಡಿರುವಂತದ್ದು. ಬೆಳ್ಳಂಬೆಳಿಗ್ಗೆ ಸುಮಾರು 5 ಗಂಟೆಗೆ ಲೋಕಾಯುಕ್ತ ಅಧಿಕಾರಿಗಳ ತಂಡ ಏನಿದೆ, ಅಂದ್ರೆ 2 ತಂಡ, ಒಂದು ಕಡೆ ಡಿವೈಎಸ್ಪಿ ಮಲ್ಲಿಕ್ ಅವರ ತಂಡ, ಇನ್ನೊಂದು ಕಡೆ ಡಿವೈಎಸ್ಪಿ ತಿರುಮಲೇಶ್ ಅವರ ತಂಡ ಏನಿದೆ, ಎರಡೂ ತಂಡವು ಕೂಡ ಏಕಕಾಲದಲ್ಲಿ ದಾಳಿ ಮಾಡಿರುವಂತದ್ದು. ಈಗ ಸದ್ಯಕ್ಕೆ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಒಂದಿಷ್ಟು ಕಡತಗಳನ್ನು ಕೂಡ ಅಂದ್ರೆ ಆ ಕಡತಗಳನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಕಡತಗಳು ಸಿಕ್ಕಿದೆ, ಜೊತೆಗೆ ಒಂದಿಷ್ಟು ಮಾಹಿತಿಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ ಅನ್ನುವ ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆ ಎರಡೂ ಕಡೆ ನಿವಾಸದ ಮೇಲೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ಒಂದಿಷ್ಟು ಆರೋಪಗಳು ಕೂಡ ಜಗನ್ನಾಥ್, ಅಂದ್ರೆ ಫುಡ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರ ಮೇಲೆ ಆರೋಪಗಳು ಕೂಡ ಕೇಳಿ ಬಂದಿತ್ತು ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಬೆಳ್ಳಂಬೆಳಿಗ್ಗೆ ದಾಳಿ ಮಾಡುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮಧ್ಯಾಹ್ನ ಅಂದ್ರೆ ಬೆಳಿಗ್ಗೆ 11 ರಿಂದ 12 ಗಂಟೆ ಹೊತ್ತಿಗೆ ಒಂದಿಷ್ಟು ಮಾಹಿತಿ ಕೂಡ ಲಭ್ಯವಾಗಬಹುದು. ಯಾವ್ಯಾವ ದಾಖಲೆಯನ್ನು ವಶಪಡಿಸಿಕೊಂಡಿದ್ದಾರೆ, ಜೊತೆಗೆ
ಏನು ಒಂದಿಷ್ಟು ಕಡತಗಳನ್ನು ಕೂಡ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಕಡತಗಳನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಈಗ ವಿನಾಯಕ ನಗರ ಏನಿದೆ, ವಿನಾಯಕ ನಗರದ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೈಡ್ ಮಾಡಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ.